ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದೀವಿ. ಇಲ್ಲ ಆಯ್ ಮಾಡಿ ಇಲ್ಲಿ ಗಂಡ ನೀ ಮಾಡ ಗಂಡ ಪುನಃ ನೀ ಮಾಡು ಪುನಃ. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಟೈಮ್ 11 ಆಗಿದೆ. ಸೊ ನಾವು ಹೊರಗಡೆ ಹೊರಟಿದ್ದೀವಿ. ಇವತ್ತು ಸ್ಕೂಲ್ ಕೂಡ ಹಾಲಿಡೇಸ್ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಹಾಗೆ ನಾವು ಇವತ್ತು ಹೋಗ್ತಾ ಇರೋ ದೇವಸ್ಥಾನ ಶ್ರೀ ಭೂವರಹನಾಥ ಸ್ವಾಮಿ ದೇವಸ್ಥಾನ. ಎಲ್ಲರೂ ಕೂಡ ಕೇಳಿರ್ತೀರಾ, ಹಾಗೆ ಎಲ್ರಿಗೂ ಕೂಡ ಆಸೆ ಇದ್ದೇ ಇರುತ್ತೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಬೇಕು ಅಂತ. ಅದಕ್ಕೆ ನಾನು ಕೂಡ ಹೊರತಲ್ಲ, ಸುಮಾರು ದಿನದಿಂದ ಹೋಗ್ಬೇಕು ಅಂತ ಅನ್ಕೊಂಡು ಅದಕ್ಕೆ ಇವತ್ತಿನ ದಿನ ಕಾಲ ಕೂಡ್ ಬಂತು ಅಂತ ಅನ್ಸುತ್ತೆ. ಸೊ ಫೈನಲಿ ನಾವು ಕೂಡ ಹೋಗ್ತಾ ಇದೀವಿ. ಹಾಗೆ ನೀವು ಕೂಡ ಭೂವರಹನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ಹಾಗಿದ್ರೆ ತಪ್ಪದೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರುವಂತ ಎಲ್ಲಾ ಮಾಹಿತಿನೂ ಹಾಗೆ ನನ್ನ ಅನುಭವನೂ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಮ್ಮ ಊರಿಂದ 107 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಗೂಗಲ್ ಮ್ಯಾಪ್ನ ಆನ್ ಮಾಡಿಕೊಂಡು ನಮ್ಮ ಪ್ರಯಾಣವನ್ನು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ವಿ. ಪ್ರತಿಯೊಬ್ಬ ಮನುಷ್ಯನ ಜೀವನದ ಅತ್ಯಂತ ದೊಡ್ಡ ಕನಸು ಅಂದರೆ ಮನೆ ಕಟ್ಟೋದು. ಚಿಕ್ಕದಾದ್ರೂ ಆಯಿತು, ದೊಡ್ಡದಾದ್ರೂ ಆಯಿತು, ನಮ್ಮದೇ ಒಂದು ಸ್ವಂತ ಗೂಡು ಇರಬೇಕು ಅನ್ನೋದು ಪ್ರತಿಯೊಬ್ಬರ ದೊಡ್ಡ ಕನಸಾಗಿರುತ್ತೆ. ಈ ಕನಸನ್ನು ನೆರವೇರಿಸ್ಕೊಳ್ಳೋ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನು ಪಡ್ತಾ ಇರ್ತೀವಿ. ಕೆಲವೊಮ್ಮೆ ನಾವು ಎಷ್ಟೇ ಶ್ರಮ ಪಟ್ಟರೂ ಕೂಡ ಅದು ನೆರವೇರೋದೇ ಇಲ್ಲ. ಹಾಗಾಗಿ ನಮ್ಮ ಪರಿಶ್ರಮದ ಜೊತೆ ದೇವರ ಆಶೀರ್ವಾದನೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಸ್ವಂತ ಮನೆ ಕಟ್ಟೋ ಆಸೆ ಇರುವಂಥವ್ರು ಅಥವಾ ಭೂ ವ್ಯಾಜ್ಯಗಳಂದರೆ ಭೂಮಿ ಸಂಬಂಧಿತ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿದ್ರೆ ಅವರ ಆಸೆ ನೆರವೇರುತ್ತೆ ಅನ್ನೋದು ಅಚಲವಾದ ನಂಬಿಕೆ. ಸೊ ಭೂವರಹಸ್ವಾಮಿ ದೇವಸ್ಥಾನ ಇರತಕ್ಕಂಥದ್ದು ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಕಲ್ಲಹಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿ. ಇದು ಬೆಂಗಳೂರಿಂದ ಬರ್ತೀವಿ ಅಂತಂದರೆ 160 ಕಿಲೋಮೀಟರ್ ಆಗುತ್ತೆ. ಹಾಗೆ ಮೈಸೂರಿನಿಂದ ಕೇವಲ 45 ಕಿಲೋಮೀಟರ್ ದೂರ ಇದೆ. ಹಾಗೆ ನಮ್ಮ ಹಾಸನದಿಂದ ಬರ್ತೀವಿ ಅಂದರೆ 80 ಕಿಲೋಮೀಟರ್ ಆಗುತ್ತೆ. ಸೊ ನಮಗೆ ನಮ್ಮ ಬಾಣಾವರದಿಂದ 107 ಕಿಲೋಮೀಟರ್ ಆಗುತ್ತೆ. ಇನ್ನು ನೋಡೋದಾದರೆ ಈ ದೇವಸ್ಥಾನದ ಇತಿಹಾಸನೂ ಕೂಡ ನಾವು ತಿಳ್ಕೊಳ್ಳೋದು ಬಹು ಮುಖ್ಯವಾಗಿರುತ್ತೆ. ಯಾಕೆ ಭೂವರಹ ಸ್ವಾಮಿ ಇಲ್ಲಿ ಬಂದು ನೆಲೆಸಿರ್ತಾರೆ ಏನು ಅನ್ನೋದನ್ನು ನೋಡೋದಾದರೆ, ಸುಮಾರು ಇದು 2500 ವರ್ಷಗಳ ಹಿಂದಿನ ದೇವಸ್ಥಾನ ಆಗಿರುತ್ತೆ. ಹಿಂದೆ ಹಿರಣ್ಯಾಕ್ಷ ಅನ್ನುವಂತಹ ರಾಕ್ಷಸನು ಭೂಮಿಯನ್ನು ಸಮುದ್ರದಲ್ಲಿ ಅಡಗಿಸಿಟ್ಟಿರ್ತಾರೆ. ಆಗ ವಿಷ್ಣು ತನ್ನ 3ನೇ ಅವತಾರವಾದಂತಹ ವರಾಹ ರೂಪದಲ್ಲಿ ಬಂದು ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂದೇವಿಯನ್ನು ರಕ್ಷಿಸಿ ಭೂದೇವಿ ಸಮೇತರಾಗಿ ಇಲ್ಲಿ ಬಂದು ನೆಲೆಸಿರ್ತಾರೆ ಅಂತ ಒಂದು ನಂಬಿಕೆ ಇದೆ. ಹಾಗೆ ಮುಂದೆ ಗೌತಮ ಮಹರ್ಷಿಗಳು ಸಾಲಿಗ್ರಾಮದ ಏಕಶಿಲೆಯಲ್ಲಿ ಮೂರ್ತಿಯನ್ನು ಕಡೆದು ಅದನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನೆಲ್ಲ ನೆರವೇರಿಸ್ತಾ ಇರ್ತಾರೆ. ಮುಂದೆ ಕಾಲ ನಂತರ ಅದೇನಾಗುತ್ತೆ, ಭೂಮಿಯಲ್ಲಿ ಹುದುಗಿ ಹೋಗಿರುತ್ತೆ. ಅದಾಗಿದ ನಂತರ 13ನೇ ಶತಮಾನದಲ್ಲಿ ಹೊಯ್ಸಳರ ರಾಜ ವೀರಬಲ್ಲಾಳ ಬೇಟೆಗೆ ಅಂತ ಕಾಡಿಗೆ ಬಂದಾಗ ಅಲ್ಲಿ ಕಾಡಿನಲ್ಲಿ ಅವರು ತಪ್ಪಿಸ್ಕೊಳ್ತಾರೆ. ಹೀಗೆ ವಿಶ್ರಾಂತಿಗೆ ಅಂತ ಹೇಳಿಬಿಟ್ಟು ಒಂದು ಮರದ ಕೆಳಗೆ ಕೂತಿರಬೇಕಾದ್ರೆ ಒಂದು ನಾಯಿ ಮೊಲವನ್ನು ಹಟ್ಟಿಸ್ಕೊಂಡು ಬರ್ತಾ ಇರತ್ತೆ. ಆ ಮೊಲ ಹೋಗಿ ಒಂದು ನಿರ್ದಿಷ್ಟ ಜಾಗದಲ್ಲಿ ನಿಂತಿದ ತಕ್ಷಣ ಮೊಲನೇ ತಿರುಗಿಬಿಟ್ಟು ನಾಯಿನ ಬೆನ್ನೆತ್ತಿಸ್ಕೊಂಡು ಹೋಗ್ತಾ ಇರೋದನ್ನ ಕಂಡಂತಹ ರಾಜರಿಗೆ ಒಂಥರ ಆಶ್ಚರ್ಯನೇ ಆಗತ್ತೆ. ಅದಾದ ನಂತರ ಅವ್ರು ಏನು ಮಾಡ್ತಾರೆ, ಅವರ ಸೈನಿಕರನ್ನೆಲ್ಲ ಕರೆಸ್ಬಿಟ್ಟು ಆ ಜಾಗವನ್ನು ಬಗೆಸಿ ನೋಡಿದಾಗ ಅಲ್ಲಿ ಭೂವರಹ ಸ್ವಾಮಿಯ ವಿಗ್ರಹ ಅವರಿಗೆ ಗೋಚರವಾಗುತ್ತೆ. ನಂತರ ಅವರು ವೀರಬಲ್ಲಾಳ ರಾಜರು ಇರ್ತಾರಲ್ವ, ಅವರು ಮತ್ತೆ ಭೂವರಹ ಸ್ವಾಮಿಯನ್ನ ವಿಗ್ರಹವನ್ನು ಆಚೆ ತೆಗೆಸಿ ಅದನ್ನು ಪುನಃ ಪ್ರತಿಷ್ಠಾಪಿಸಿ ದೇವಸ್ಥಾನವನ್ನು ಕಟ್ಟುತ್ತಾರೆ. ನಂತರ ಇದು ಹೊಯ್ಸಳರ ಆಗಿದ ನಂತರ ವಿಜಯನಗರದ ಅರಸರು ಇದನ್ನ ಸುಪರ್ದಿಗೆ ವಹಿಸ್ತಾರೆ. ಅದಾಗಿದ ನಂತರ ಮೈಸೂರು ಒಡೆಯರ ಪೋಷಣೆಗೆ ಒಳಪಡುತ್ತೆ. ಪ್ರಸ್ತುತವಾಗಿ ಇದು ಮೈಸೂರು ಪರಕಲಾ ಮಠಕ್ಕೆ ಕೂಡ ಸೇರಿದೆ. ನಿಮಗಿಲ್ಲಿ ಕಾಣ್ತಾ ಇರುವಂಥ ನದಿಯು 3 ನದಿಗಳ ಸಂಗಮವಾಗಿರುತ್ತೆ. ಕಾವೇರಿ, ಲಕ್ಷ್ಮಣ ತೀರ್ಥ ಹಾಗೆ ಹೇಮಾವತಿ. ಈ ನದಿ ತೀರದಲ್ಲಿರ್ತಕ್ಕಂಥ ಪುಣ್ಯ ಕ್ಷೇತ್ರವು ಇದಾಗಿದೆ. ಇನ್ನು ಪ್ರಧಾನ ವಿಗ್ರಹದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈ ವಿಗ್ರಹವು 15ರಿಂದ 18 ಅಡಿ ಎತ್ತರವಿದ್ದು ಪತ್ನಿ ಭೂದೇವಿಯನ್ನು ತನ್ನ ಎಡತೊಡೆಯ ಮೇಲೆ ಕೂರಿಸಿಕೊಂಡಿರುವಂತಹ ವಿಶೇಷವಾದ ಭಂಗಿಯಲ್ಲಿದೆ. ಹಾಗೆ ದೇವಸ್ಥಾನದ ದರ್ಶನದ ಸಮಯ ಅಂತ ತಿಳ್ಕೊಳ್ಳೋದಾದ್ರೆ ಬೆಳಗ್ಗೆ 8 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 2 ಗಂಟೆವರೆಗೂ ಇರುತ್ತೆ. ಹಾಗೆ 4 ಗಂಟೆಯಿಂದ ಹಿಡಿದು ಸಂಜೆ 7:30ವರೆಗೂ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇನ್ನು ಭಾನುವಾರ ರಜಾ ದಿನಗಳಲ್ಲಿ ಮಧ್ಯಾಹ್ನನೂ ಕೂಡ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗುತ್ತೆ. ಇನ್ನು ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ ಕೂಡ ಅನ್ನದಾಸೋಹ ಇಲ್ಲೇ ನಡೆಯುತ್ತೆ. ಹಾಗೆ ಪೂಜಾ ಸಾಮಗ್ರಿಗಳು ಕೂಡ ನಮಗೆ ದೇವಸ್ಥಾನದ ಸುತ್ತಮುತ್ತನೇ ಸಿಗತ್ತೆ.
ನಮಗೆ ಭೂಮಿ ವ್ಯಾಜ್ಯಗಳಾಗಿರ್ಬೋದು ಅಥವಾ ಸ್ವಂತ ಮನೆ ಕಟ್ಟುವಂಥ ಬಯಕೆ ಇರೋರು ಇಟ್ಟಿಗೆ ಮತ್ತು ಮಣ್ಣನ್ನ ತಗೊಂಡು ಹೋಗಿ ಪೂಜೆ ಮಾಡಿಸ್ತಕ್ಕಂಥದ್ದು. ಹಾಗೆ ನೀವು ಇಲ್ಲಿ ಏನು ಸುತ್ತಮುತ್ತ ನೋಡ್ತಿದ್ದೀರಾ ಸಣ್ಣ ಸಣ್ಣ ಕಲ್ಲುಗಳಲ್ಲಿ ಮನೆಯನ್ನು ಕಟ್ಟಡನ ಕಟ್ಟಿದ್ದಾರೆ. ಆ ರೀತಿ ನಾವು ಕಟ್ಟಡನ ಕಟ್ಟೋದ್ರಿಂದ ಸ್ವಂತ ಮನೆ ಕಟ್ಟುವಂತಹ ಆಸೆನೂ ಕೂಡ ಆದಷ್ಟು ಬೇಗ ಈಡೇರುತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ಇನ್ನು ಇಟ್ಟಿಗೆ ನಮಗೆ ಪೂಜಾ ಸಾಮಗ್ರಿ ತಗೊಳ್ತೀವಲ್ಲ ಅಲ್ಲೇ ಸಿಗತ್ತೆ. ಹಾಗೆ ಇಲ್ಲಿ ಒಂದು ಕವರ್ ಕೂಡ ಕೊಡ್ತಾರೆ ಮಣ್ಣನ್ನು ತಗೊಂಡೋಗಿ ಪೂಜೆ ಮಾಡಿಸೋದಕ್ಕೆ. ಈ ಮಣ್ಣು ನಮಗೆ ದೇವಸ್ಥಾನದ ಬಲಭಾಗದಲ್ಲಿ ಹಾಕಿರ್ತಾರೆ. ಅಲ್ಲಿ ನಾವು 3 ಇಡಿ ಮಣ್ಣನ್ನು ತಗೊಂಡು ಹೋಗ್ಬಿಟ್ಟು ಅರ್ಚಕರ ಕೈಲಿ ಕೊಟ್ಟರೆ ಮಣ್ಣನ್ನು ಪೂಜೆ ಮಾಡಿಕೊಡ್ತಾರೆ. ಇಟ್ಟಿಗೆ ಆಗಿರ್ಬೋದು ಅಥವಾ ಮಣ್ಣಾಗಿರ್ಬೋದು, ನೀವು ಯಾವುದೇ ಪೂಜೆ ಮಾಡಿಸ್ತೀನಿ ಅಂದರೂ 200 ರೂಪಾಯಿ ಚಾರ್ಜ್ ಮಾಡ್ತಾರೆ ಇಲ್ಲಿ. ಅದನ್ನು ಕೂಡ ನಾವು ಕೌಂಟ್ರಲ್ಲಿ 200 ರೂಪಾಯಿ ಟಿಕೆಟ್ ತೊಗೊಳ್ಬೇಕಾಗತ್ತೆ. ರಜಾ ದಿನಗಳಲ್ಲಿ ಬಂದರೆ ಅಲ್ಲೂ ಕೂಡ ಕ್ಯೂನಲ್ಲಿ ನಿಂತು ಟಿಕೆಟ್ ತೊಗೊಳ್ಬೇಕು. ಇನ್ನು ನೀವೇನು ಉತ್ಸವ ಮೂರ್ತಿ ಇಲ್ಲಿ ನೋಡ್ತಿದ್ದೀರಾ, ಇಲ್ಲೇ ಇಟ್ಟಿಗೆ ಮತ್ತು ಮಣ್ಣನ್ನು ಪೂಜೆ ಮಾಡ್ತಕ್ಕಂಥದ್ದು. ಒಳಗಡೆ ಗರ್ಭಗುಡಿಲಿ ಯಾವುದೇ ರೀತಿಯ ಪೂಜೆನ ಮಾಡೋದಿಲ್ಲ. ನಾವು ಪೂಜೆ ಮಾಡಿಸೋದಿದ್ರೆ ಹೊರಗಡೆ ಅಷ್ಟೇ. ಹಾಗೆ ಇದನ್ನು ಪೂಜೆ ಮಾಡಿಸೋದಕ್ಕಿಂತ ಮುಂಚೆ ಫಸ್ಟು ನಾವೇನು ನಮ್ಮ ಬೇಡಿಕೆ ಏನಿದೆ ಅದನ್ನು ಕೇಳ್ಕೊಳ್ತಾ 11 ಪ್ರದಕ್ಷಿಣೆನ ಹಾಕಬೇಕು. 11 ಪ್ರದಕ್ಷಿಣೆ ಹಾಕಿದ ನಂತರ ಬಂದು ಅರ್ಚಕರ ಕೈಲಿ ಕೊಟ್ಟರೆ ಅದನ್ನು ಪೂಜೆ ಮಾಡಿ ಕೊಡ್ತಾರೆ. ಅದಾಗಿದ ನಂತರ ನಾವು ಗರ್ಭಗುಡಿಗೆ ಹೋಗ್ಬಿಟ್ಟು ಸ್ವಾಮಿಯ ದರ್ಶನ ಮಾಡ್ತಕ್ಕಂಥದ್ದು. ಇನ್ನು ಪೂಜೆ ಮಾಡಿಸಿರ್ತಕ್ಕಂಥ ಮಣ್ಣನ್ನು ಮನೆಗೆ ತಗೊಂಡು ಹೋಗ್ಬಿಟ್ಟು ಒಂದು ಹಳದಿ ಬಟ್ಟೆ, ಇಲ್ಲ ಅಂತಂದರೆ ವೈಟ್ ಬಟ್ಟೆಗೆ ನಾವು ಹಳದಿ ನೀರಲ್ಲಿ ಅಜ್ಜಿಬಿಟ್ಟು ನಾವು ಹಳದಿ ಬಟ್ಟೆಯಾಗಿ ಮಾಡಿಕೊಂಡು ಆ ಮಣ್ಣನ್ನು ಅದರಲ್ಲಿ ಇಟ್ಟು ಕಟ್ಬಿಟ್ಟು ಪೂಜೆ ಮಾಡ್ತಕ್ಕಂಥದ್ದು. ನಮ್ಮ ಬೇಡಿಕೆ ಎಲ್ಲ ಈಡೇರಿದ ಮೇಲೆ ಆ ಸ್ವಾಮಿಗೆ ಬಂದು ಮತ್ತೊಮ್ಮೆ ಪೂಜೆನ ಕೊಟ್ಟು ನಮ್ಮ ಹರಕೆ ಈಡೇರಿದೆ ಅಂತ ಹೇಳ್ಬಿಟ್ಟು ಪೂಜೆನ ಕೊಟ್ಬಿಟ್ಟು ನಂತರ ಆ ಮಣ್ಣನ್ನು ತಗೊಂಡು ಹೋಗಿ ತುಳಸಿ ಗಿಡಕ್ಕೆ ಅಥವಾ ಯಾರು ತುಳಿದೇ ಇರುವಂತಹ ಜಾಗದಲ್ಲಿ ಹಾಕುವಂಥದ್ದು. ಇನ್ನು ಇಟ್ಟಿಗೆನ ಪೂಜೆ ಮಾಡಿಸಿರ್ತೀವಲ್ಲ ಅದನ್ನು ನಾವು ಕಟ್ಟಡ ಕಟ್ಟುವಾಗ ಈಶಾನ್ಯ ಮೂಲೆಯಲ್ಲಿ ಅಥವಾ ದೇವ್ರ ಮನೆ ಮಾಡ್ತೀವಲ್ಲ ಆ ಜಾಗದಲ್ಲಿ ಇಟ್ಟು ಇಟ್ಟಿಗೆನ ಇಟ್ಬಿಟ್ಟು ಕಟ್ಸೋ ಅಂಥದ್ದು. ಇನ್ನು ದೇವಸ್ಥಾನದ ಕನ್ಸ್ಟ್ರಕ್ಷನ್ ಕೂಡ ಅಷ್ಟೇ ವೇಗವಾಗಿ ನಡೀತಾ ಇದೆ. ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂದರೆ ಸುತ್ತಮುತ್ತ ಫುಲ್ ಎಲ್ಲ ಅಂದರೆ ದರ್ಶನಕ್ಕೆ ಸರತಿ ಸಾಲಲ್ಲಿ ನಿಲ್ಲೋದಕ್ಕಾಗಿರ್ಬೋದು ಎಲ್ಲದಕ್ಕೂ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇನ್ನು ರೇವತಿ ನಕ್ಷತ್ರ ದಿನ ಹಾಗೆ ಪ್ರತಿ ಶನಿವಾರದಂದು ಇಲ್ಲಿ ವಿಶೇಷವಾಗಿ ಪೂಜೆ ನಡೆಯುತ್ತೆ. ನಾವು ಹೋದಾಗಲೂ ಕೂಡ ಸಿಕ್ಕಾಪಟ್ಟೆ ಜನ ಇದ್ದರು. ಯಾಕಂದರೆ ನಾವು ರಜಾ ದಿನಗಳಲ್ಲಿ ಹೋಗಿದ್ವಿ, ಹಾಲಿಡೇಸ್ ಇತ್ತು ಅವತ್ತೆಲ್ಲ. ಹಾಗಾಗಿ ಈ ಟೈಮಲ್ಲಿ ಬರ್ತೀವಿ ಅಂತಂದರೆ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರೋದಕ್ಕೆ ಒಂದು 2ರಿಂದ 3 ಅವರ್ ಬೇಕಾಗತ್ತೆ. ಮಣ್ಣು ಮತ್ತು ಇಟ್ಟಿಗೆ ಪೂಜೆ ಮಾಡಿಸೋದಕ್ಕೆ ನಾವು 200 ರೂಪೀಸ್ ಕೊಟ್ಟು ಟಿಕೆಟ್ ತೊಗೊಂಡಿರ್ತೀವಲ್ಲ ಆ ಟಿಕೆಟ್ಗೆ ನಮಗೆ ಒಂದು ಫೋಟೋನು ಕೂಡ ಫ್ರೀಯಾಗಿ ಕೊಡ್ತಾರೆ. ಸೊ ನಮಗೆ ಇದ್ರ ಬಗ್ಗೆ ಮಾಹಿತಿನೂ ಕೂಡ ಅಷ್ಟಾಗಿ ಇರಲಿಲ್ಲ, ಇದೇ ಮೊದಲನೇ ಬಾರಿ ಬಂದಿರೋದ್ರಿಂದ. ಸೊ ನಾನು ಕೂಡ ಅಲ್ಲೇ ಬಂದಿರೋರ ಹತ್ರನೇ ತಿಳ್ಕೊಂಡು, ಅಂದರೆ ಪೂಜೆ ಯಾವ ರೀತಿ ಮಾಡಬೇಕು, ಮನೇಲಿ ಹೋಗಿ ಯಾವ ರೀತಿ ಪೂಜೆ ಮಾಡಬೇಕು ಅದನ್ನು ಅಂತ ಎಲ್ಲ ಕೇಳಿಕೊಂಡೆ. ಆ್ಯಂಡ್ ಅವ್ರು ಅದನ್ನು ಅಷ್ಟೇ ಸಮಾಧಾನವಾಗಿ ಹೇಳಿದರು ಪಾಪ. ಅವರ ಹತ್ರ ಎಲ್ಲ ತಿಳ್ಕೊಂಡ್ಮೇಲೆ ನಂತರ ಈ ಟಿಕೆಟ್ನ ತೋರಿಸಿದ್ರೆ ಫೋಟೋನು ಕೂಡ ಕೊಡ್ತಾರೆ ಅಂತ ಅವರೇ ನಮ್ಗೆ ಹೇಳಿದ್ದು. ಮತ್ತೆ ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡೋಣ ಅಂತೇಳಿ ಅಲ್ಲಿ ಏನು ವ್ಯಾಪಾರ ಮಾಡ್ತಿರ್ತಾರಲ್ವ ಅವ್ರ ಹತ್ರ ಕೇಳಿದಾಗ ಟಿಕೆಟ್ ತೊಗೊಂಡೋಗಿ ತೋರಿಸಿದ್ರೆ ನಿಮಗೆ ಫೋಟೋ ಒಂದು ಕೊಡ್ತಾರೆ ಅಂತ ಹೇಳಿದರು. ತಿರ್ಗಾ ನಮ್ಮನೆಯವರಿಗೆ ಫೋಟೋ ಇಸ್ಕೊಬರಕ್ಕೆ ಹೋಗಿದ್ದಾರೆ. ಈ ಫೋಟೋ ನಮಗೆ ಊಟದ ಹಾಲಲ್ಲೇ ಕೊಡ್ತಾರೆ. ಊಟದ ಹಾಲಲ್ಲಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಟಿಕೆಟ್ ತೊಗೊಂಡಿದ್ವಲ್ಲ ಅದೇ ಕೌಂಟ್ರಿಗೆ ಹೋಗಿ ಇಸ್ಕೊಂಡು ಬಂದರು. ಫೋಟೋನ ಅಷ್ಟೇ ನಾನು ತುಂಬ ಚಿಕ್ಕದು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಅಂದರೆ ವಿತೌಟ್ ಫ್ರೇಮ್ ಕೊಟ್ಟಿದ್ದಾರೆ, ದೊಡ್ಡ ಫೋಟೋನೇ ಕೊಟ್ಟಿದ್ದಾರೆ. ಇದೇ ಫೋಟೋನೇ ಹೊರಗಡೆ ಅಲ್ಲೇ ತಗೋಬೇಕು ಅಂತಂದರೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ ವಿತೌಟ್ ಫ್ರೇಮು. ಇನ್ನು ಇದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ನದಿ ತೀರಕ್ಕೆ ಬಂದ್ವಾ, ಇಲ್ಲಂತೂ ಸಾಕಷ್ಟೇ ಎಂಜಾಯ್ ಮಾಡ್ತಾ ಇದ್ವಿ. ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ರು. ನಾವು ಇಲ್ಲೊಂದು ಅರ್ಧ ಗಂಟೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಕ್ಕ ಚಿಕ್ಕ ಚಿಕ್ಕ ಯಾಕ್ರೆ ಬೈತಾ ಇದ್ದಾಳೆ ನೋಡೋಳ. ಇಲ್ಲಿ ಬಾರ ಇನ್ನು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನೀವು ಮೊದಲನೇ ಬಾರಿ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಅಂತಂದರೆ ಪೂಜಾ ಸಾಮಗ್ರಿನ ಆದಷ್ಟು ನೀವು ನಿಮ್ಮೂರಿಂದನೇ ತಗೊಂಡು ಹೋಗಿ. ಯಾಕೆಂದರೆ ಅಲ್ಲಿ ತುಂಬ ಕಾಸ್ಟ್ಲಿ ಆಗುತ್ತೆ. ಒಂದು ಪೂಜೆ ಸೆಟ್ಟಿಗೆ 150 ರೂಪಾಯಿ ತಗೊಳ್ತಾರೆ. ಅದರಲ್ಲಿ 2 ತೆಂಗಿನಕಾಯಿ, ಅದು ಚಿಕ್ಕ ಚಿಕ್ಕದು, 2 ಬಾಳೆಹಣ್ಣು, ಊದ್ಬತ್ತಿ, ಕರ್ಪೂರ ಇದಿಷ್ಟಿರುತ್ತೆ. ಆ್ಯಂಡ್ ಹೂವು ಮತ್ತು ತುಳಸಿ ಬೇಕು ಅಂತಂದರೆ ಅದಕ್ಕೆ ಎಕ್ಸ್ಟ್ರಾ. ಟೋಟಲಾಗಿ 250 ರೂಪಾಯಿಂದ 300 ರೂಪಾಯಿ ಪೂಜೆ ಸಾಮಗ್ರಿಗೆ ಆಗುತ್ತೆ. ಆದ್ದರಿಂದ ನೀವೇ ಪೂಜಾ ಸಾಮಗ್ರಿನ ಹೋಗುವಾಗಲೇ ತಗೊಂಡು ಹೋಗಿ. ಇನ್ನು ಯಾರೆಲ್ಲ ನಮ್ಮ ಹಾಗೆ ಸ್ವಂತ ಮನೆ ಕಟ್ಟಬೇಕು ಅನ್ನೋ ಆಸೆ ಹೊತ್ಕೊಂಡಿದ್ದೀರಾ, ತಪ್ಪದೇ ಭೂವರಾಹ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಮಾಡಿಸ್ಕೊಂಡು ಹೋಗಿ. ನಿಮಗೂ ಕೂಡ ಆ ಕನಸು ಆದಷ್ಟು ಬೇಗ ಈಡೇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದ್ರು ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ ಏನು ಮಾಡ್ಬೇಕು ಹೇಳಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಬೇಕು. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.